ಮತದಾನ ರಾಜ್ಯಾದ್ಯಂತ ಬೆಳಗ್ಗೆ 11 ಗಂಟೆಯವರೆಗೆ ಹಲವು ಜಿಲ್ಲೆಗಳಲ್ಲಿ ಬಿರುಸಿನ ಮತದಾನ ಆಗಿದೆ. ಹಲವು ಜಿಲ್ಲೆಗಳಲ್ಲಿ ಮತದಾನ ಚುರುಕಾಗಿರುವಂತದ್ದು. ಬೆಳಗ್ಗೆ 11 ಗಂಟೆಯವರೆಗಿನ ಚಿತ್ರಣ ನೋಡೋದಾದ್ರೆ 22.34% ಆಗಿದೆ ರಾಜ್ಯಾದ್ಯಂತ 14 ಲೋಕಸಭಾ ಕ್ಷೇತ್ರಗಳಲ್ಲಿ. ಅದರಲ್ಲಿ ಅತಿ ಹೆಚ್ಚು ಅಂತಂದ್ರೆ ದಕ್ಷಿಣ ಕನ್ನಡ. ದಕ್ಷಿಣ ಕನ್ನಡದಲ್ಲಿ 31% ಮತದಾನ ಆಗಿದೆ. ಬೆಳಿಗ್ಗೆ 11 ಗಂಟೆಯವರೆಗೆ 14 ಜಿಲ್ಲೆಗಳಲ್ಲೂ ಕೂಡ ಬಿರುಸಿನ ಮತದಾನವಾಗಿದ್ದು, ಬೆಂಗಳೂರು ದಕ್ಷಿಣದಲ್ಲಿ 20%, ಬೆಂಗಳೂರು ಕೇಂದ್ರದಲ್ಲಿ 19%, ಬೆಂಗಳೂರು ಉತ್ತರದಲ್ಲಿ 20%, ಬೆಂಗಳೂರು ಗ್ರಾಮಾಂತರದಲ್ಲಿ 20% ಆಗಿದೆ. ದಕ್ಷಿಣ ಕನ್ನಡದಲ್ಲಿ ಅತಿ ಹೆಚ್ಚು 31% ಮತದಾನ ಆಗಿದ್ರೆ, ಬೆಂಗಳೂರು ಕೇಂದ್ರದಲ್ಲಿ ಕಡಿಮೆ 19% ಆಗಿದೆ ಬೆಳಿಗ್ಗೆ 11 ಗಂಟೆಯವರೆಗೆ. ಇನ್ನು ಸಮಯ ಇದೆ, ಸಂಜೆ 6 ಗಂಟೆಯವರೆಗೂ ಕೂಡ ಕಾಲಾವಕಾಶ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತವನ್ನ ಚಲಾಯಿಸಬೇಕಾಗಿದೆ ಮತದಾರ ಪ್ರಭುಗಳು. ಉಡುಪಿ ಚಿಕ್ಕಮಗಳೂರಿನಲ್ಲಿ 29% ಅಷ್ಟು ಮತದಾನವಾಗಿದ್ರೆ, ಚಿತ್ರದುರ್ಗದಲ್ಲಿ 22%, ಕೋಲಾರದಲ್ಲಿ 21%, ಚಿಕ್ಕಬಳ್ಳಾಪುರದಲ್ಲಿ 22% ಆಗಿದೆ. ಬೆಂಗಳೂರಿನ ವಿಚಾರಕ್ಕೆ ಬರೋದಾದ್ರೆ, ಬೆಂಗಳೂರು ಕೇಂದ್ರದಲ್ಲಿ ಇನ್ನು 19.21% ಅಷ್ಟೇ ಆಗಿರುತ್ತೆ. ಬೆಂಗಳೂರು ಉತ್ತರದಲ್ಲಿ 19.78%, ಬೆಂಗಳೂರು ಗ್ರಾಮಾಂತರದಲ್ಲಿ ಕೊಂಚ ಜಾಸ್ತಿ ಇದೆ 20.35%, ಬೆಂಗಳೂರು ದಕ್ಷಿಣದಲ್ಲಿ 19.81% ವೋಟಿಂಗ್ ಆಗಿದೆ. ಇದು ಬೆಳಿಗ್ಗೆ 11 ಗಂಟೆಯವರೆಗೆ ಆದಂತಹ ವೋಟಿಂಗ್ನ ಪ್ರಮಾಣ ಹೆಚ್ಚಳ ಆಗಬೇಕಾಗಿದೆ. ಕಳೆದ ಬಾರಿಯೂ ಕೂಡ ನಾವು ನೋಡಿದ್ವಿ 68% ವೋಟಿಂಗ್ ಆಗಿತ್ತು ರಾಜ್ಯದಲ್ಲಿ. ಏನು ಸಾಲದು, ಈ ಬಾರಿ ದಾಖಲೆ ಆಗಲಿ ಅನ್ನುವಂಥದ್ದು ಆಶಯ. ಬಿಸಿಲಿದೆ ನಿಜ, ಆದ್ರೆ ಸುಭದ್ರ ಸುದೃಢ ಸರ್ಕಾರ ಬೇಕು ಅಂತಂದ್ರೆ ವೋಟಿಂಗ್ ಚಲಾಯಿಸಲೇಬೇಕಿದೆ. ಮತವನ್ನ ಚಲಾಯಿಸೋದಕ್ಕೆ ಬೆಳಗಿನಿಂದಲೇ ಜನ ಧಾವಿಸ್ತಾ ಇದ್ದಾರೆ. ಎಸ್, ಹಾಗಿದ್ರೆ ಎಲ್ಲೆಲ್ಲಿ ಎಷ್ಟು ವೋಟಿಂಗ್ ಆಗಿದೆ, ಯಾವ ರೀತಿಯಾದಂತಹ ಟ್ರೆಂಡ್ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿಗಳು ಬೇರೆ ಬೇರೆ ಕಡೆಯಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಮ್ಮೊಂದಿಗಿದ್ದಾರೆ ನಮ್ಮ ಪ್ರತಿನಿಧಿ ಶರತ್ ಮತ್ತು ಭರತ್ ಕಲ್ಲಡ್ಕ, ಹಾಗೆ ಆನಂದ್ ಬೈದ್ರ ಮನೆ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಅವರಿಂದ ಮಾಹಿತಿಯನ್ನ ಪಡಿತಾ ಹೋಗ್ತೀನಿ. ಎಸ್, ಮೊದಲಿಗೆ ಭರತ್, ನಿಮ್ಮನ್ನ ಕೇಳೋದಾದ್ರೆ ನಿಜಕ್ಕೂ ಖುಷಿ ವಿಚಾರ ಅಂತಂದ್ರೆ ಬಿರು ಬಿಸಿಲಿನಲ್ಲೂ ಕೂಡ ಅತಿ ಹೆಚ್ಚು ವೋಟಿಂಗ್ ಈಗ ಸದ್ಯಕ್ಕೆ ನಾವು ನೋಡ್ತಾ ಹೋದ್ರೆ ದಕ್ಷಿಣದಲ್ಲಿ, ಪ್ರಮುಖವಾಗಿ ದಕ್ಷಿಣ ಕನ್ನಡದಲ್ಲಿ ಹೆಚ್ಚಿನ ವೋಟಿಂಗ್ ಆಗಿದೆ. 11 ಗಂಟೆಯವರೆಗೆ 30% ಮೀರ್ತಾ ಇದೆ, 31% ಆಗಿರುತ್ತೆ. ಬಹಳ ಖುಷಿ ವಿಚಾರ. ನಿಜಕ್ಕೂ ಅದನ್ನ ಎಲ್ಲರೂ ಪಾಲಿಸಬೇಕು ಅನ್ಸುತ್ತೆ. ಹೇಗಿದೆ ಟ್ರೆಂಡ್? ಬಹಳ ಉತ್ಸಾಹದಿಂದ ಬರ್ತಾ ಇದ್ದಾರಾ ಎಲ್ಲರೂ ಕೂಡ ಮತಗಟ್ಟೆಯತ್ತ? ಎಸ್ ಪ್ರತಿಮಾ, ಬುದ್ಧಿವಂತರ ಜಿಲ್ಲೆ ಎಂದು ಗುರುತಿಸಿಕೊಂಡಿರುವಂತಹ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಜನರ ರೆಸ್ಪಾನ್ಸ್ ಸಾಕಷ್ಟು ಉತ್ತಮವಾಗಿರುವಂಥದ್ದು. ಬೆಳಗ್ಗೆ ಮತದಾನ ಕೇಂದ್ರಕ್ಕೆ ಆಗಮಿಸಿ ಜನರು ಮತದಾನ ಕೂಡ ಈಗ ಮಾಡ್ತಿರುವಂಥದ್ದು. ಈಗಾಗಲೇ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ 30.96%, ಅಂದರೆ ಈಗ ಆಲ್ಮೋಸ್ಟ್ 31% ಮತದಾನ ಬೆಳಗ್ಗೆ 11 ಗಂಟೆ ವೇಳೆಗೆ ಈಗಾಗಲೇ ಮುಕ್ತಾಯಗೊಂಡಿರುವಂಥದ್ದು. ಈ ಜಿಲ್ಲೆಯಲ್ಲಿ ಸುಮಾರು 18,18,000 ಜನರು ಮತದಾರರು ಇದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಪುರುಷರ ಸಂಖ್ಯೆ ಏನಿದೆ ಅದು 8,86,000 ಇದೆ. ಅದೇ ಮಹಿಳೆಯರ ಸಂಖ್ಯೆ ಏನಿದೆ 9,30,000 ಅಂದಾಜಿನಲ್ಲಿ ಇರುವಂಥದ್ದು. ಅಂದರೆ ಇಲ್ಲಿ ಪುರುಷರಿಗಿಂತ ಜಾಸ್ತಿ ಮತದಾರರು ಮಹಿಳೆಯರೇ ಇರುವಂಥದ್ದು. ಸೊ ಜನರಿಗೆ ಕೂಡ ಒಂದು ಉತ್ತಮ ರೆಸ್ಪಾನ್ಸು ಕೂಡ ಈಗ ಮತದಾನ ಕೇಂದ್ರಕ್ಕೆ ಆಗಮಿಸಿ ಕೊಡ್ತಾ ಇದ್ದಾರೆ. ಇಲ್ಲಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಅಭ್ಯರ್ಥಿಗಳ ನಡುವೆ ಒಂದು ನೇರ ಫೈಟ್ ಆಗಿರುವಂಥದ್ದು. ಬಿಜೆಪಿಯಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಹಾಗೂ ಕಾಂಗ್ರೆಸ್ನಿಂದ ಪದ್ಮರಾಜ್ ಅವರ ನಡುವೆ ನಡೆಯುವಂತಹ ಸ್ಪರ್ಧೆ ಆಗಿರುವಂಥದ್ದು. ಎಲ್ಲ ಸಂಘಟನೆಗಳು ಕೂಡ ಒಗ್ಗೂಡಿ ಇಲ್ಲಿ ಅಭ್ಯರ್ಥಿಗಳ ಪರವಾಗಿ ಇಲ್ಲಿ ವೋಟ್ ಮಾಡ್ತಾ ಇದ್ದಾರೆ. ಸೊ ಪ್ರತಿಯೊಂದು ಜಿಲ್ಲೆಯ ವಿವಿಧ ಎಡೆಗಳಿಗೆ ಪ್ರತಿಯೊಂದು ಮೂಲೆಗಳಿಂದ ಕೂಡ ಜನರು ಆಗಮಿಸಿ ಒಂದು ಮತದಾನ ಕೂಡ ಮಾಡ್ತಾ ಇರುವಂಥದ್ದು. ಈ ಜನರ ಮತದಾನ ನಡೆಸಲಿಕ್ಕಾಗಿಯೇ ಈಗ ಜಿಲ್ಲಾಡಳಿತ ಸುಮಾರು 11,255 ಸಿಬ್ಬಂದಿಗಳನ್ನು ಕೂಡ ಈಗ ನೇಮಿಸಿರುವುದು. ಅದಲ್ಲದೆ ಎಲ್ಲಿ ಕೂಡ ಶಾಂತಿ ಸುವ್ಯವಸ್ಥೆಗೆ ಭಂಗ ಆಗಬಾರ್ದು ಎಂಬ ನಿಟ್ಟಿನಲ್ಲಿ ಈಗ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸುಮಾರು 1,000
1500 ಸಿಬ್ಬಂದಿಗಳು ಹಾಗೂ ಜಿಲ್ಲಾ ವ್ಯಾಪ್ತಿಯಲ್ಲಿ 1600 ಸಿಬ್ಬಂದಿಗಳನ್ನು ಕೂಡ ಈಗ ನೇಮಕ ಮಾಡಲಾಗಿರುವಂಥದ್ದು. ಒಟ್ಟಿಗೆ ಅಧಿಕಾರಿಗೆ ಹೇಳುವ ಪ್ರಕಾರ, ಒಂದು ಅಂದಾಜು ಪ್ರಕಾರ ಸಂಜೆ ವೇಳೆಗೆ ಸುಮಾರು ಒಂದು 90+ನಷ್ಟು ಈಗ ಮತದಾನ ಆಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಸೊ ಜನರಿಂದ ಸಾಕಷ್ಟು ಉತ್ತಮ ಸ್ಪಂದನೆ ದೊರೀತಾ ಇದೆ. ಪ್ರತಿಮಾ, ಎಸ್ ಭರತ್, ಅತಿ ಹೆಚ್ಚು ವೋಟಿಂಗ್ ಆಗ್ಲಿ ಅನ್ನೋದೇ ಪ್ರತಿಯೊಬ್ಬರ ಆಶಯ. ಜೊತೆಗೆ ದಕ್ಷಿಣ ಕನ್ನಡದಂತೆ ಉಳಿದ ಭಾಗದಲ್ಲೂ ಕೂಡ ಆಗ್ಲಿ ಅನ್ನುವಂಥದ್ದು ಆಶಯ. ಹೇಗಿದೆ ಉಳಿದ ಕಡೆಗಳಲ್ಲಿ ಟ್ರೆಂಡ್ ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ಸ್ ಪಡಿತಾ ಹೋಗೋಣ. ಮಂಡ್ಯದಿಂದ ನಂದನ್ ಹಾಗೂ ಮೈಸೂರಿನಿಂದ ಮಧುಸೂದನ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಜೊತೆಗೆ ಬೆಂಗಳೂರಿನ ರಿಪೋರ್ಟರ್ಗಳು ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಬೆಂಗಳೂರಿನ ಚಿತ್ರಣ ಪಡೆಯೋದಾದ್ರೆ ಆನಂದ್ ನಮ್ಮ ಜೊತೆ ಇರುವಂತದ್ದು. ಆನಂದ್, ಬೆಂಗಳೂರಿನಲ್ಲಿ ಯಾವಾಗಲೂ ಕೂಡ ಬೆಂಗಳೂರಿಗರ ಮೇಲೆ ಇರುವಂತಹ ಆಪಾದನೆ ಅಂತಂದ್ರೆ ವೋಟ್ ಹಾಕೋದಕ್ಕೆ ಬರಲ್ಲ. ಎಲ್ಲರೂ ಕೂಡ ಮಾತನಾಡ್ತಾರೆ, ನಿಜ, ಪ್ರಜ್ಞಾವಂತರಿದ್ದಾರೆ, ಶಿಕ್ಷಿತ ವರ್ಗ ಇದೆ, ರಾಜ್ಯ ರಾಜಧಾನಿ ಅಂತ ಕರೆಸ್ಕೊಳ್ಳುತ್ತೆ. ಆದ್ರೆ ವೋಟಿಂಗ್ ವಿಚಾರದಲ್ಲಿ ಮಾತ್ರ ಹಿಂದೇಟ್ ಹಾಕ್ತಾರೆ. ಆದ್ರೆ ಇವತ್ತೇನಾದ್ರೂ ಬದಲಾವಣೆ ಕಂಡು ಬರ್ತಾ ಇದೆಯಾ? ಟ್ರೆಂಡ್ ಏನಾದ್ರೂ ಬದಲಾಗಿದೆಯಾ? ಕಳೆದ ಬಾರಿಗೆ ಹೋಲಿಕೆ ಮಾಡಿದ್ರೆ ಹೇಗಿದೆ ಈ ಬಾರಿ ರೆಸ್ಪಾನ್ಸ್? ಪ್ರತಿಮಾ, ಈ ಬಾರಿಯೂ ಕೂಡ ರಾಜಧಾನಿ ಬೆಂಗಳೂರಿನಲ್ಲಿ ಅಂತ ಆಶಾದಾಯಕವಾಗಿರ್ತಕ್ಕಂಥ ಒಂದು ಪ್ರಗತಿ ಕಾಣ್ತಾ ಇಲ್ಲ. ಯಾಕೆಂದರೆ ಕಳೆದ ಬಾರಿಯೂ ಸುಮಾರು 65% ಮತದಾನಕ್ಕೆ ಮುಕ್ತಾಯ ಆಗಿತ್ತು. ಈ ಬಾರಿಯೂ ಕೂಡ ಅಂದರೆ ಮತದಾನ ಆರಂಭ ಆಗ್ತಕ್ಕಂಥ ಸಂದರ್ಭದಲ್ಲಿ, ಅಂದರೆ ಬೆಳಿಗ್ಗೆ 7 ಗಂಟೆ ಮತದಾನ ಆರಂಭ ಆಗ್ತಿದ್ದಾಗೇ ಅತಿ ಹೆಚ್ಚು ಮತಗಳಾಗುತ್ತೆ. ಅಂದರೆ ಮಧ್ಯಾಹ್ನದ ಹೊತ್ತಿಗೆ ಸುಮಾರು 50% ವೋಟಿಂಗ್ ಆದರೆ ನಂತರದಲ್ಲಿ ಉಳಿದಿರ್ತಕ್ಕಂಥ ವೋಟಿಂಗ್ಗಳಾಗತ್ತೆ ಅಂತಕ್ಕಂಥ ಲೆಕ್ಕಾಚಾರ. ಅದಕ್ಕೆ ಬೇಕಾಗಿರ್ತಕ್ಕ ತಯಾರಿಗಳಾಗತ್ತೆ. ಆದರೆ ಈಗ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಅಂದರೆ 11 ಗಂಟೆ ಸುಮಾರಿಗೆ 22.34% ಮಾತ್ರ ಮತದಾನ ಆಗಿರ್ತಕ್ಕಂಥದ್ದು. ಆದರೆ ಎಲ್ಲವನ್ನು ಓವರ್ ಆಲ್ ಲೆಕ್ಕಾಚಾರ ಹಾಕಿದರೆ ಬೆಂಗಳೂರು ನಾರ್ತಲ್ಲಿ 19.78 ಆಗಿದೆ, ಬೆಂಗಳೂರು ಸೆಂಟ್ರಲ್ಲಿ 19.21% ಆಗಿದೆ, ಮತ್ತು ಬೆಂಗಳೂರು ಸೌತಲ್ಲಿ 19.81, ಅಂದರೆ 20ರ ಗಡಿಯಲ್ಲೇ ಪರ್ಸೆಂಟೇಜ್ ಇರ್ತಕ್ಕಂಥದ್ದು. ಇನ್ನು ಬೆಂಗಳೂರು ರೂರಲಲ್ಲಿ ಮಾತ್ರ 20.35 ಆಗಿದೆ. ಇವು ಅಂತ ಅಸಾಧಾಯಕವಾಗಿರ್ತಕ್ಕಂಥ ಒಂದು ವೋಟಿಂಗ್ ಪರ್ಸೆಂಟೇಜ್ ಅಲ್ಲ ಅಂತಕ್ಕಂಥ ಭಾಳ ಸ್ಪಷ್ಟ. ಯಾಕೆಂತಂದರೆ ಬೆಂಗಳೂರಲ್ಲಿರ್ತಕ್ಕಂಥ ಮತದಾರರ ಪೈಕಿ ಬಹುತೇಕರೆಲ್ಲರೂ ಕೂಡ ವಿದ್ಯಾವಂತರು, ದೇಶದ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡ್ತಾರೆ, ರಾಜ್ಯದ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡ್ತಾರೆ, ಎಲ್ಲದರ ಬಗ್ಗೆನೂ ಕೂಡ ಚರ್ಚೆ ಮಾಡ್ತಕ್ಕಂಥ ಬೆಂಗಳೂರಿನ ಮತದಾರರು ಮತಗಟ್ಟೆಗೆ ಬಂದು ಮತದಾನ ಹಾಕುವಲ್ಲಿ ಒಂದಷ್ಟು ನಿರಾಸಕ್ತಿ ತೋರ್ತಾ ಇರ್ತಕ್ಕಂಥ ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಸಹಜವಾಗಿ ಚುನಾವಣಾ ಆಯೋಗ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡುತ್ತೆ. ಬೆಂಗಳೂರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಚುನಾವಣಾ ರಾಯಭಾರಿಗಳ ನೇಮಕ ಮಾಡುತ್ತೆ, ಅವರ ಮೂಲಕ ಹೇಳಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಆಯೋಗ ಮಾಡುತ್ತೆ. ಇಷ್ಟಾದರೂ ಕೂಡ ಬೆಂಗಳೂರಿನಲ್ಲಿ ಈಗ 11 ಗಂಟೆ ಸುಮಾರಿಗೆ ಕೇವಲ 22.34% ಮಾತ್ರ ಮತದಾನ ಆಗಿರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿ ಸಹಜವಾಗಿ ದೊಡ್ಡ ಸಂಖ್ಯೆ ಮತದಾರರು ಇರುವಂಥ ಕಾರಣಕ್ಕಾಗಿ, ದೊಡ್ಡ ಸಂಖ್ಯೆಯ 4 ಲೋಕಸಭಾ ಕ್ಷೇತ್ರಗಳು ಇರುವಂಥ ಕಾರಣಕ್ಕಾಗಿ ನಿಶ್ಚಯವಾಗಿಯೂ ಕೂಡ ಇಲ್ಲಿ ಹೆಚ್ಚು ವೋಟಿಂಗ್ ಆಗಬೇಕು ಅಂತಕ್ಕಂಥದ್ದನ್ನು ಆಯೋಗ ಕೂಡ ಬಯಸುತ್ತೆ. ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾರೆ. ಬೆಂಗಳೂರಿನಲ್ಲಿ ಸೌಲಭ್ಯಗಳಿಲ್ಲ ಅಂತಕ್ಕಂಥ ವಿಚಾರದಲ್ಲಿ ದೊಡ್ಡ ಮಟ್ಟದ ಚರ್ಚೆಗಳನ್ನು ಮತದಾರರು ಮಾಡ್ತಾರೆ. ಆದರೆ ಮತಗಟ್ಟೆಗೆ ಬಂದು ಮತದಾನ ಮಾಡುವಲ್ಲಿ ಎಲ್ಲೋ ಒಂದು ಕಡೆ ಆಸಕ್ತಿಯನ್ನು ಬೆಂಗಳೂರಿನ ಮತದಾರರು ತೋರ್ತಾ ಇಲ್ಲ ಅಂತಕ್ಕಂಥದ್ದಕ್ಕೆ ಈ ಬಾರಿ ಆಗ್ತಾ ಇರ್ತಕ್ಕ ಮತದಾನವು ಕೂಡ ಒಂದು ರೀತಿ ಎಲ್ಲೋ ಒಂದು ಕಡೆ ಪುಷ್ಟಿ ನೀಡ್ತಾ ಇದೆ. ಮಧ್ಯಾಹ್ನ ನಂತರ ಈಗ ಬಿಸಿಲಿರುವಂಥ ಕಾರಣಕ್ಕಾಗಿ ಮಧ್ಯಾಹ್ನದ ಹೊತ್ತಿಗೆ ಅಂದರೆ 11 ಗಂಟೆಯಿಂದ ಮಧ್ಯಾಹ್ನ 3-3:30 ತನಕನೂ ಕೂಡ ಅಂತ ದೊಡ್ಡ ಮಟ್ಟದ ಮತದಾನಗಳಾಗಲ್ಲ. ನಂತರ 4 ಗಂಟೆ ಮೇಲೆ ಸಂಜೆ 6 ಗಂಟೆವರೆಗೂ ಕೂಡ ಉತ್ತಮವಾದಂಥ ಒಂದು ಮತದಾನ ಆಗಬಹುದು ಅಂತಕ್ಕ ನಿರೀಕ್ಷೆ ಇದೆ. ಒಟ್ಟಲ್ಲಿ ಬೆಂಗಳೂರು ಈಗ ಆಗಿರ್ತಕ್ಕಂಥ ಮತದಾನವನ್ನು ಗಮನಿಸಿದ್ರೆ ಅಂತ ಆಶಾದಾಯಕವಲ್ಲ. ಕಳೆದ ಬಾರಿಯಾಗಿಯೇ ಈ ಬಾರಿಯೂ ಕೂಡ ಕಡಿಮೆ ಆಗತ್ತೆ ಅನ್ನುವಂತಕ್ಕಂಥ ಒಂದು ಆತಂಕ ಕಾಣ್ತಾ ಇದೆ. ಪ್ರತಿಮಾ, ಎಸ್ ಆನಂದ, ಆತಂಕ ದೂರ ಆಗಲಿ, ಹೆಚ್ಚಿನ ಜನರ ಬರಲಿ ಅನ್ನುವಂತಹ ಒಂದು ಆಶಯ ನಮ್ದು. ಎಸ್, ಈಗ ಬೆಂಗಳೂರಿನಿಂದ ನಾವು ಮಂಡ್ಯಕ್ಕೆ ಹೋಗೋದಾದ್ರೆ ಮಂಡ್ಯದಿಂದ ನಮ್ಮ ರಿಪೋರ್ಟರ್ ನಂದನ್ ಸಂಪರ್ಕದಲ್ಲಿದ್ದಾರೆ. ನಂದನ್, ಮಂಡ್ಯದಲ್ಲಿ ರಾಜಕೀಯದ ಬಗ್ಗೆ ಬಹಳ ದೊಡ್ಡ ಚರ್ಚೆಗಳಾಗ್ತಾ ಹೋಗುತ್ತೆ. ಆದ್ರೆ ವೋಟಿಂಗ್ ವಿಚಾರ ಬಂದಾಗ ಇವತ್ತು ಹೇಗೆ ಅನಿಸ್ತಾ ಇದೆ ರೆಸ್ಪಾನ್ಸ್? ಬರ್ತಾ ಇದ್ದಾರಾ ಜನ ಮತಗಟ್ಟೆಗೆತ್ತ? ಸದ್ಯಕ್ಕೆ ನಾವು ನೋಡಿದ್ರೆ 11 ಗಂಟೆವರೆಗೆ 21% ಅಂದ್ರೆ ಅಷ್ಟೇನು ಆಶಾದಾಯಕ ಅಂತ ಅನಿಸ್ತಾ ಇಲ್ಲ. ಅಲ್ಲಿನ ಟ್ರೆಂಡ್ ಹೇಗಿರುತ್ತೆ? ಆಮೇಲೆ ಮಧ್ಯಾಹ್ನದ ಮೇಲೆ ಬರುವಂತ ಚಾನ್ಸಸ್ ಇರುತ್ತೆ ಹೇಗೆ? ಪ್ರತಿಮಾ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನ ಅನ್ನುವಂಥದ್ದು ಎಲ್ಲರ ಹಕ್ಕು. ಎಲ್ಲರೂ ಕೂಡ ಮತ ಚಲಾಯಿಸಬೇಕಾಗಿರೋದು ಎಲ್ಲರ ಕರ್ತವ್ಯ ಕೂಡ. ಬೆಳಿಗ್ಗೆ ಮಂಡ್ಯದಲ್ಲಿ ಮತದಾನ ಆರಂಭ ಆಯಿತು. 9 ಗಂಟೆ ವೇಳೆಗೆ ಕೇವಲ 7% ಅಷ್ಟೇ ವೋಟಿಂಗ್ ಆಗಿತ್ತು. ಅಂದರೆ ಸ್ವಲ್ಪ ನಿಧಾನಗತಿಯಲ್ಲಿ ವೋಟಿಂಗ್ ಆರಂಭ ಆಯಿತು. ಬಿಸಿಲು ಏರ್ದಂಗೆ ವೋಟಿಂಗ್ ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗ್ತಾ ಇದೆ. ಅಂದರೆ ಇಷ್ಟೊತ್ತಿಗೆ ಈಗ 21% ಅಂದರೆ 21.24% ಅಷ್ಟೇ ವೋಟಿಂಗ್ ಆಗಿರ್ತಕ್ಕಂಥದ್ದು. ಯಾಕಂದರೆ ಬಿಸಿಲಿನ ತಾಪಮಾನ ಕೂಡ ಹೆಚ್ಚಾಗಿದೆ. ಅಂದರೆ ಇಲ್ಲಿಂದ ಒಂದು 3 ಗಂಟೆವರೆಗೆ ಆ ವೋಟಿಂಗ್ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ. ವೋಟ್ ಹಾಕೋದಕ್ಕೆ ಬರೋರ ಸಂಖ್ಯೆ ಕಡಿಮೆ ಇರುತ್ತೆ. 4 ಗಂಟೆಯಿಂದ 6 ಗಂಟೆ ಪೀರಿಯಡ್ ಇದೆ. ಆ ಟೈಮಲ್ಲಿ ವೋಟಿಂಗ್ ಪರ್ಸೆಂಟೇಜ್
ಜಾಸ್ತಿ ಆಗ್ಬೋದು ಅನ್ನುವಂತಹ ನಿರೀಕ್ಷೆ ಕೂಡ ಇರತಕ್ಕಂಥದ್ದು. ಅಂದ್ರೆ ಕಳೆದ ಬಾರಿಗೂ ಈ ಬಾರಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ಬಹಳಷ್ಟು ಮಂಡ್ಯದಲ್ಲಿ ಜೋಶ್ ಇತ್ತು, ಅದು ಒಂದು ರೀತಿ ಚುನಾವಣೆಯ ಕಿಚ್ಚಿತ್ತು. ಆ ಕಾರಣಕ್ಕಾಗಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿತ್ತು. ಕಳೆದ ಬಾರಿ 80% ಅಷ್ಟು ವೋಟ್ ಮಂಡ್ಯದಲ್ಲಿ ನಡೆದಿತ್ತು. ಆದರೆ ಈ ಬಾರಿ ಅಷ್ಟಾಗುತ್ತಾ ಅನ್ನುವಂಥ ಅನುಮಾನ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿವರೆಗೆ ಕೇವಲ 21% ಅಷ್ಟೇ ವೋಟಿಂಗ್ ಆಗಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಈ ಬಾರಿ ಆ ಕಿಚ್ಚಾಗ್ಲಿ ಆ ಹುಮ್ಮಸ್ಸಾಗ್ಲಿ ಕಾಣ್ತಾ ಇಲ್ಲ. ಆದರೆ ಒಂದಷ್ಟು ಮತದಾರರು ಮತಗಟ್ಟೆಯತ್ತ ಬಂದು ಮತವನ್ನ ಚಲಾಯಿಸ್ತಾ ಇದ್ದಾರೆ. ಈಗಾಗಲೇ ಜನಪ್ರತಿನಿಧಿಗಳು ಸಾಕಷ್ಟು ಜನ, ನಿರ್ಮಲಾನಂದ ಶ್ರೀಗಳು ಸೇರಿದಂತೆ ಮಂಡ್ಯದ MLAಗಳೆಲ್ಲರೂ, ಜನಪ್ರತಿನಿಧಿಗಳೆಲ್ಲರೂ ಕೂಡ ಮತವನ್ನ ಚಲಾಯಿಸಿದ್ರು. ಅಂದ್ರೆ ಹಿರಿಯ ನಾಗರಿಕರು ಬಂದ್ರು, ಅಂದ್ರೆ ಊರುಗಳನ್ನು ಹಿಡಿದು ನಡೆಯೋದಕ್ಕೆ ಆಗದೇ ಇದ್ರು ಕೂಡ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿ ಹೋದ್ರು. ಅಂದ್ರೆ ವಿಕಲಚೇತನರು ಕೂಡ ವೀಲ್ ಚೇರ್ನಲ್ಲಿ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದನ್ನು ಕೂಡ ನಾವು ನೋಡಿದ್ವಿ. ಅಂದ್ರೆ ಇದೆಲ್ಲವನ್ನು ಕೂಡ ಗಮನಿಸಿದ್ರೆ ಅಂದ್ರೆ ಸಮಯ ಕಳೆದಂತೆ ಆ ವೋಟಿಂಗ್ ನ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇದೆ. ಹೆಚ್ಚೆಚ್ಚು ಮತಗಟ್ಟೆಗೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ಮಂಡ್ಯ ಮತದಾರರು ಕೂಡ ಮುಂದಾಗ್ತಾ ಇದ್ದಾರೆ. ಆದರೆ ಬಿಸಿಲಿನ ತಾಪಮಾನ ಕೂಡ ಅಷ್ಟೇ ಹೆಚ್ಚಾಗ್ತಾ ಇರೋದ್ರಿಂದ ಮನೆಯಿಂದ ಹೊರಬಂದು ವೋಟನ್ನು ಚಲಾವಣೆ ಮಾಡೋದಕ್ಕೆ ಸ್ವಲ್ಪ ಹಿಂದೇಟನ್ನು ಆಗ್ತಾ ಇದ್ದಾರೆ. ಅಂದರೆ 4 ಗಂಟೆಯ ನಂತರ ಆ ವೋಟಿಂಗ್ನ ಪರ್ಸೆಂಟೇಜ್ ಜಾಸ್ತಿ ಆಗ್ಬೋದು ಅನ್ನುವಂಥ ನಿರೀಕ್ಷೆ ಇದೆ. ಆದರೆ ಕಳೆದ ಬಾರಿಗೂ ಈ ಬಾರಿಗೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ. ಕಳೆದ ಬಾರಿ ಆದಷ್ಟು ಮತದಾನ ಈ ಬಾರಿ ಆಗೋದಿಲ್ಲ ಅನ್ನುವಂಥ ಮಾತುಗಳು ಕೂಡ ಇರ್ತಕ್ಕಂಥದ್ದು. ಅಂದರೆ ಒಟ್ಟಾರೆಯಾಗಿ ನೋಡಿದ್ರೆ ಇಲ್ಲಿವರೆಗೂ ಕೂಡ ಒಂದು ಅಸಾದಾಯಕವಾಗಿ ಅಂದರೆ ನಿಧಾನಗತಿಯಲ್ಲಿ ಆ ಮತದಾನ ಪ್ರಕ್ರಿಯೆ ಸಾಗ್ತಾ ಇದೆ. ಬಿಸಿಲು ಕಮ್ಮಿ ಆದಂತೆ ಮತದಾನ ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗುವಂತ ನಿರೀಕ್ಷೆ ಕೂಡ ಇರ್ತಕ್ಕಂಥದ್ದು. ಪ್ರತಿಮಾ, ಎಸ್ ನಂದನ್, ಇದು ಮಂಡ್ಯದ ಚಿತ್ರಣ ಆಯ್ತು. ಇನ್ನು ಮೈಸೂರಿನಲ್ಲಿ ಏನ್ ಕತೆ ಅಂತ ತಿಳ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಧು ಎಂ ಚಿನ್ಕೂರಳ್ಳಿ ಸಂಪರ್ಕದಲ್ಲಿದ್ದಾರೆ. ಮಧು, ಮೈಸೂರಿನಲ್ಲಿ ಹೇಗಿದೆ ರೆಸ್ಪಾನ್ಸ್? ನಾವು ನೋಡಿದ್ವಿ ಎಲೆಕ್ಷನ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನ ನಡೆಸಿದ್ರು, ಬಹಳ ಆಕ್ಟಿವ್ ಆಗಿತ್ತು, ಫೋಕಸ್ ಕಂಪ್ಲೀಟ್ ಆಗಿ ಎಲ್ಲ ಪಕ್ಷಗಳದ್ದು ಮೈಸೂರು ಭಾಗದಲ್ಲಿತ್ತು. ಆದ್ರೆ ಜನ ಕೂಡ ಅಷ್ಟೇ ಆಕ್ಟಿವ್ ಇದಾರ ವೋಟ್ ಹಾಕೋ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಹೇಗೆ ಬರ್ತಾ ಇದೆ ಪ್ರತಿಕ್ರಿಯೆ? ಪ್ರತಿಮಾ, ಮೈಸೂರಿನಲ್ಲಿ ಆರಂಭದಿಂದಲೂ ಕೂಡ ಮತದಾರರಿಂದ ಉತ್ತಮವಾದ ರೆಸ್ಪಾನ್ಸ್ ಕಂಡು ಬರ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. 9 ಗಂಟೆಗೆ 11.1% ಮತದಾನ ಆಗಿತ್ತು. ಈಗಾಗಲೇ 11 ಗಂಟೆಗೆ 25.3% ಆಗಿರ್ತಕ್ಕಂಥದ್ದು. 12 ಗಂಟೆ ವೇಳೆಗೆ ಅದು 30% ದಾಟಿ ಮತದಾನ ಆಗಿರ್ತಕ್ಕಂಥದ್ದು. ಒಂದು ಜಿಲ್ಲಾಡಳಿತವೂ ಕೂಡ ಈ ಬಾರಿ ಮತದಾನದ ಪರ್ಸೆಂಟೇಜನ್ನು ಜಾಸ್ತಿ ಮಾಡೋಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿತ್ತು. ಬಿಸಿಲಿರೋ ಕಾರಣಕ್ಕಾಗಿ ಬಿಸಿಲಿಗೆ ಮುಂಚಿತವಾಗಿ ಹೆಚ್ಚು ಜನರು ಮತವನ್ನು ಹಾಕಲಿಕ್ಕೆ ಬರಲಿಕ್ಕೆ ಮತಗಟ್ಟೆಗೆ ಕರ್ಕೊಂಡು ಬರಬೇಕು ಅನ್ನೋ ಒಂದು ಪ್ಲ್ಯಾನನ್ನು ಮಾಡಿದರು. ಸಾಕಷ್ಟು ಜಾಗೃತಿಯಾದಂತಹ ಅಂದರೆ ರೇಡಿಯೋ ಇರ್ಬೋದು, ಜೊತೆಗೆ ಕರಪತ್ರಗಳಿರ್ಬೋದು, ಜೊತೆಗೆ ಮೈಕ್ಗಳ ಮೂಲಕ ಹೇಳಿಸುವಂಥದ್ದು ಇರ್ಬೋದು, ಇಂಥದ್ದೆಲ್ಲವೂ ಕೂಡ ಆಗಿತ್ತು. ಬಹುಶಃ ಅದೆಲ್ಲ ಒಂದು ಕಡೆ ಫಲಪ್ರದ ಆಗಿರುವಂತೆ ಕಂಡು ಬರ್ತಾ ಇದೆ. ಅದರಲ್ಲೂ ಕೂಡ ನಗರ ಪ್ರದೇಶದಲ್ಲಿ, ಮೈಸೂರು ನಗರದಲ್ಲೇ ಕೂಡ ಹೆಚ್ಚು ಮತದಾನ ಆಗ್ತಾ ಇರ್ತಕ್ಕಂಥದ್ದು. ಅಂದರೆ ಪ್ರಜ್ಞಾವಂತರಿರ್ತಕ್ಕಂಥ ಸ್ಥಳದಲ್ಲಿ ಈ ಬಾರಿ ಮತದಾನವನ್ನು ಮಾಡಲಿಕ್ಕೆ ಜನರೆಲ್ಲರೂ ಕೂಡ ಹೊರಗಡೆ ಅಂದರೆ ಮನೆಯಿಂದ ಹೊರಗಡೆಗೆ ಬರ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಹುಶಃ ಏನು ಜಿಲ್ಲಾಡಳಿತ ಅನ್ಕೊಂಡಿದೆ 70ಕ್ಕೂ ಮೀರಿದಂಥ ಒಂದು ಮತದಾನದ ಪರ್ಸೆಂಟೇಜನ್ನು ಮಾಡಬೇಕು ಅಂತೇಳಿ ಅಂದ್ಕೊಂಡಿದೆ. ಅದಕ್ಕೆ ಬಹುಶಃ ಮೈಸೂರಿಗರು ಸಾಥ್ ಕೊಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇರ್ತಕ್ಕಂಥದ್ದು. ಅದನ್ನು ನಾವಿಲ್ಲಿ 2 ಅಂಶವನ್ನು ಗಮನಿಸಬೇಕಾಗತ್ತೆ. ಒಂದು, ಸಾಕಷ್ಟು 1.5 ತಿಂಗಳು 2 ತಿಂಗಳಿಂದನೂ ಕೂಡ ಈ ಭಾಗದಲ್ಲಿ ಹೆಚ್ಚಿನ ಬಿಸಿಲು ತಾಪಮಾನ ಆಗ್ತಾ ಇದೆ. ಅದರಲ್ಲೂ ಕೂಡ ಈ ಬಾರಿ ದಾಖಲೆಯ 40 ಡಿಗ್ರಿ ಸೆಲ್ಸಿಯಸ್ಗೂ ಕೂಡ ಇಲ್ಲಿನ ತಾಪಮಾನ ಹೋಗಿದ್ದಂಥದ್ದು. ಮಧ್ಯಾಹ್ನ 1 ಗಂಟೆಯ ನಂತರದಲ್ಲಿ ಸುಮಾರು 3 ಗಂಟೆವರೆಗೂ ಕೂಡ ಹೆಚ್ಚಿನ ತಾಪಮಾನ ಬರುತ್ತೆ. ಆ ಕಾರಣಕ್ಕಾಗಿಯೇ ಕೂಡ ಜನರು ಅಂದರೆ ನಾವು ಬೆಳಗ್ಗೆಯಿಂದ ಗಮನಿಸಬೇಕು, ಕೇವಲ ಒಂದು ವರ್ಗದ ಜನ ಅಲ್ಲ, ಅಂದರೆ ಫಸ್ಟ್ ವೋಟರ್ಸ್ ಕೂಡ ಇರ್ಬೋದು, ಜೊತೆಗೆ ಹಿರಿಯರು ಇರ್ಬೋದು, ಅಂಥವ್ರು ಹೆಚ್ಚು ಈಗಾಗಲೇ ಕೂಡ ಮತಗಟ್ಟೆಗಳಿಗೆ ಬಂದು ಮತವನ್ನು ಹಾಕಿರ್ತಕ್ಕಂಥದ್ದು. ಬಹುಶಃ ಇದು 1 ಗಂಟೆ ನಂತರದಲ್ಲಿ ಒಂದಷ್ಟು ಪರ್ಸೆಂಟೇಜ್ ಡೌನ್ ಆದ್ರೂ ಕೂಡ ಮತ್ತೆ ಸಂಜೆ 4 ಗಂಟೆಯಿಂದ ಮತ್ತಷ್ಟು ಪಿಕಪ್ ತೆಗೆದುಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಅಂದರೆ ಓವರಾಲ್ ಕೇವಲ ಈಗ ಮೈಸೂರು ಮಡಿಕೇರಿಯ ಭಾಗವನ್ನು ಗಮನಿಸಿದ್ರೆ ನಗರ ಪ್ರದೇಶಗಳಷ್ಟೇ ಅಲ್ಲ, ಗ್ರಾಮೀಣ ಭಾಗದಲ್ಲೂ ಕೂಡ ಉತ್ತಮವಾದ ಮತದಾನ ಆಗ್ತಾ ಇರತಕ್ಕಂಥದ್ದು ಒಂದು ರೀತಿಯಲ್ಲಿ ಆಶಾದಾಯಕವಾಗಿರ್ತಕ್ಕಂಥದ್ದು. ಏನು ರಾಜಕಾರಣಿಗಳು, ಅಭ್ಯರ್ಥಿಗಳು 1.5 ತಿಂಗಳಿಂದ ಅಬ್ಬರದ ಪ್ರಚಾರವನ್ನ ಮಾಡಿದ್ರು, ಕೇವಲ ಅದು ಪ್ರಚಾರಕ್ಕಷ್ಟೇ ಸೀಮಿತ ಆಗಲಿಲ್ಲ, ಪ್ರಚಾರದಿಂದ ಆಚೆಗಾಗಿಯೂ ಕೂಡ ಇಲ್ಲಿ ಇರ್ತಕ್ಕಂಥ ಮತದಾರರು ಜನರಿಗೆ ಕೂಡ ಈ ಬಾರಿ ಒಂದು ಒಳ್ಳೆಯ ಫಲಿತಾಂಶವನ್ನು ಕೊಡಬೇಕು ಅನ್ನುವಂಥದ್ದು ಮನಸ್ಸಿಗೆ ಬಂದಂತೆ ಕಾಣ್ತಾ ಇದೆ. ಹಾಗಾಗಿಯೇ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಮತದಾನ ಬೆಳಗ್ಗೆಯಿಂದನೂ ಆಗ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಪ್ರತಿಮಾ, ಎಸ್ ಮಧು, ಮತ್ತೆ ನಾವು ಬೆಂಗಳೂರಿನ ಉಳಿದ ಕಡೆಗಳಿನ ಚಿತ್ರಣ ಪಡೆಯೋದಾದ್ರೆ ನಮ್ಮ ರಿಪೋರ್ಟರ್ ಶರತ್ ಸಂಪರ್ಕದಲ್ಲಿದ್ದಾರೆ. ಶರತ್, ಬೆಂಗಳೂರಿನಲ್ಲಿ ಸರಾಸರಿ ನಾವು ನೋಡಿದ್ರೆ ಬೆಂಗಳೂರಿನ 4 ಲೋಕಸಭಾ ಕ್ಷೇತ್ರಗಳನ್ನ ಗಮನಿಸಿದಾಗ ಸರಾಸರಿ 20% ನಾವು ನೋಡ್ತಾ ಇದೀವಿ ಎಲ್ಲಾ ಕಡೆಗಳಲ್ಲೂ ಕೂಡ. ಯಾವ ರೀತಿಯಲ್ಲಿ ಅಂದ್ರೆ ಕಳೆದ ಬಾರಿಗೆ ಹೋಲಿಕೆ ಮಾಡಿದ್ರೆ ಈ ಬಾರಿ ಏನಾದ್ರೂ ಇದೇ ಏರಿದ್ದು ಅಂತ ಅನಿಸುತ್ತಾ ಅಥವಾ ಇನ್ನಷ್ಟು ಏರುವ ಚಾನ್ಸಸ್ ಇದೆಯಾ? ಅತಿ ಕಡಿಮೆ ಆದದ್ದು ಬೆಂಗಳೂರಿನಲ್ಲಿ 50% ದಾಟಿದ್ದೇ ದೊಡ್ಡ ಸಾಧನೆ ಆಗಿತ್ತು ಬೆಂಗಳೂರಿನಲ್ಲಿ ಕಳೆದ ಬಾರಿ ನಾವು ನೋಡಿದ್ವಿ. ಆದ್ರೆ ಈಗ 11 ಗಂಟೆವರೆಗಿನ ಚಿತ್ರಣ ನೋಡ್ತಾ ಹೋದಾಗ ಹೋದ ಬಾರಿಗೂ ಈ ಬಾರಿಗೂ ಹೋಲಿಕೆ ಮಾಡಿದ್ರೆ ಏನ್ ಅನ್ಸುತ್ತೆ? ಇಂಪ್ರೂವ್ ಆಗಿದ್ಯಾ?
ಪ್ರತಿಮಾ, ಆರಂಭದಲ್ಲಿ ನಿಧಾನಗತಿಯಾಗಿ ಮತದಾನ ಆರಂಭ ಆಗಿದೆ ಅನಿಸುತ್ತೆ ಈ ಡಾಟಾ ಇಟ್ಕೊಂಡು ಮಾತನಾಡೋದಾದರೆ. ಅದರಲ್ಲೂ ಕೂಡ ಬೆಂಗಳೂರು ನಾರ್ತ್, ಸೆಂಟ್ರಲ್ ಮತ್ತು ಸೌತ್ ಅದಕ್ಕೆ ಹೊರತುಪಡಿಸಿ ನಾನೀಗ ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಹೇಳೋದಾದರೆ ಅವು ಮೂರಕ್ಕೆ ಕಂಪೇರ್ ಮಾಡಿದರೆ ತುಸು ಬೆಂಗಳೂರು ಗ್ರಾಮಾಂತರದಲ್ಲಿ ಅವೆಲ್ಲದಕ್ಕಿಂತ ತುಸು ಹೆಚ್ಚಾಗಬೇಕು. ಆದರೆ ಇಲ್ಲೂ ಕೂಡ ಅದೇ ವಾತಾವರಣ ಕಂಡು ಬರ್ತಾ ಇದೆ. ಅಂದರೆ ನಿಧಾನವಾಗಿ ಆರಂಭವಾಗಿದೆ. ಈ ಬೆಂಗಳೂರು ಗ್ರಾಮಾಂತರ ಇದೆಯಲ್ಲ, ನಗರ ಮತ್ತು ಗ್ರಾಮೀಣ ಪ್ರದೇಶ ಹೊಂದ್ಕೊಂಡಿರುವಂಥ ಕ್ಷೇತ್ರ, ಹೈ ವೋಲ್ಟೇಜ್ ಕ್ಷೇತ್ರ, ಇಲ್ಲೂ ಕೂಡ ನಿಧಾನಗತವಾಗಿ ಆರಂಭವಾಗಿರುವಂಥದ್ದು. 9 ಗಂಟೆಗೆ ಇದ್ದಂಥ ಬೆಳಗ್ಗೆ 9 ಗಂಟೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಿತ್ತು ಅಂತ ಹೇಳಿದರು. ಆದರೆ ಅದರ ಡಾಟಾ ನೋಡಿದ್ರು ಕೂಡ ಕಡಿಮೆ ಆಗಿತ್ತು. ಈಗ 11 ಗಂಟೆಯ ರಿಪೋರ್ಟ್ ನೋಡಿದ್ರು ಕೂಡ ಕೇವಲ 20ರಷ್ಟು ಮಾತ್ರ ಇದೆ. ಸೊ ಇದು ಈಗಷ್ಟೇ ಜನರು ಕೂಡ ಬರ್ತಾ ಇದ್ದಾರೆ. ಕೆಲವು ಇಲ್ಲಿ ಬಿಸಿಲಿನ ತಾಪಮಾನ ಕೂಡ ಇರುವಂಥದ್ದು. ನಾವು ನಗರ ಪ್ರದೇಶದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ವಿ, ಎಲ್ಲರೂ ಕೂಡ ಹೈಫೈ ಜನ, ಹಾಗಾಗಿ ಈಗ ಬರಲ್ಲ, ಸಂಜೆ ಮೇಲೆ ಬರ್ತಾರೆ, ಬೇರೆ ಕಡೆ ರಜಾ ಹಾಕಿ ಮನೇಲೆ ಕೂತ್ಕೊಂಡಿರ್ತಾರೆ, ಈ ಥರದ ಮಾತು ಬರ್ತಾ ಇತ್ತು. ಆದರೆ ಈ ಕ್ಷೇತ್ರ ಹಾಗಲ್ಲ. ಮೊದಲಿಂದನೂ ಕೂಡ ಆ ಬೆಂಗಳೂರಿನ 3 ಕ್ಷೇತ್ರನ ಹೊರತುಪಡಿಸಿದ್ರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲೇ ಅತಿ ಹೆಚ್ಚು ಮತದಾನ ಆಗಬೇಕು. ಆದರೆ ಈಗ 11 ಗಂಟೆ ರಿಪೋರ್ಟ್ ತನಕ ನಾವು ವಿವರಣೆ ಕೊಡೋದಾದರೆ ಇಲ್ಲೂ ಕೂಡ ಕಡಿಮೆ ಆಗಿದೆ. ಜಾಸ್ತಿ ಆಗಬೇಕಾಗಿತ್ತು, ಕಡಿಮೆ ಆಗಿದೆ. ಅದಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿಯನ್ನು ಕೊಡ್ತಾರೆ. ಇಲ್ಲಿನ ಬಿಸಿಲಿನ ತಾಪಮಾನ ಇರ್ಬೋದು, ಅಥವಾ ಇಲ್ಲಿ ಯಾಕೋ ಹೆಚ್ಚು ಆಸಕ್ತಿಯನ್ನು ತೋರಿಲ್ಲ, ಈಗ ಬರ್ತಾ ಇದ್ದಾರೆ. ಮಧ್ಯಾಹ್ನದ ನಂತರ ಬರ್ಬೋದು ಅಂತ ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇದ್ರು. ಇನ್ನು ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ ಈ ಬಾರಿ ಸಾಕಷ್ಟು ಹೈ ವೋಲ್ಟೇಜ್ ಕ್ಷೇತ್ರವಾಗಿತ್ತು. 7 ಅರಸೇನಾ ತುಕಡಿ ಇರುವಂಥದ್ದು ಬೆಂಗಳೂರಿನಲ್ಲಿ ಎಲ್ಲೂ ಕೂಡ ಇಲ್ಲ. ಆದರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲೇ ಅರಸೇನಾ ತುಕಡಿಗಳಿರುವಂಥದ್ದು. ಭಾಳ ಬಿಗಿ ಬಂದೋಬಸ್ತನ್ನು ಕೂಡ ಮಾಡಾಗಿದೆ. ಈಗಷ್ಟೇ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು ಕೇತಗಾನಹಳ್ಳಿ ಗ್ರಾಮಕ್ಕೆ ಬಂದು ಕುಟುಂಬ ಸಮೇತ ಬಂದು ಓಟನ್ನು ಮಾಡಿದರು. ಇನ್ನು ಕನಕಪುರದಲ್ಲಿ ಡಿ ಕೆ ಬ್ರದರ್ಸ್ ಅವರು ಕೂಡ ಅಲ್ಲಿ ಮತದಾನ ಮಾಡ್ತಾ ಇದ್ದಾರೆ. ಸಾಕಷ್ಟು ಕುತೂಹಲ ಇರುವಂಥದ್ದು ಬೆಂಗಳೂರು ಗ್ರಾಮಾಂತರ. ಇಂಥ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲೇ ಮತದಾನ ಯಾಕೋ ಅಷ್ಟು ಆಶಾದಾಯಕದಿಲ್ಲ, ನಿಧಾನಗತಿಯಲ್ಲಿ ಆರಂಭವಾಗಿದೆ ಅಂತಲೇ ಹೇಳ್ಬೋದು. ಮಧ್ಯಾಹ್ನದ ನಂತರ ಒಂದಿಷ್ಟು ಬಿರುಸುಗೊಳ್ಳುವಂಥ ಸಾಧ್ಯತೆ ಇದೆ. ನಾನು ಆಗಲೇ ಹೇಳ್ತಾ ಇದ್ದೆ, ಬೆಂಗಳೂರಿನ ಉಳಿದ 3 ಕ್ಷೇತ್ರಗಳಿಗೆ ಹೋಲಿಕೆ ಮಾಡಿದರೆ ಬೆಂಗಳೂರಿನ ಗ್ರಾಮಾಂತರ ಕ್ಷೇತ್ರದಲ್ಲೇ ಅತಿ ಹೆಚ್ಚು ಮತದಾನ ಆಗಬೇಕು. ಆದರೆ 11 ಗಂಟೆ ರಿಪೋರ್ಟ್ನಲ್ಲಿ ಹೇಳೋದಾದರೆ ತುಸು ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಎಸ್ ಶರತ್, ಸಂಜೆ ಮೇಲೆ ಇಂಪ್ರೂವ್ ಆಗಲಿ ಎನ್ನುವಂತಹ ಆಶಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.